ಜಯಂತಿ ಆಚರಣೆ ನಮ್ಮ ಸರ್ಕಾರ ವತಿಯಿಂದ ವಿಜೃಂಭಣೆಯಿಂದ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಸಹಜ ರೀತಿಯಾಗಿ ಪೂಜೆಯನ್ನು ಮಾಡಿ ನಾವು ಬಂದಿದ್ದೀವಿ. ನಮ್ಮ ಇವತ್ತಿನ ಉಪನ್ಯಾಸಕರಾಗಿರುವಂಥ ಗಿರಡ್ಡಿ ಅವರು ಇಲ್ಕಲ್ನಿಂದ ಪಾಪ ನಮಗೋಸ್ಕರ ಬಂದಿದ್ದರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಚೇರಿಯಲ್ಲಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಪೂಜೆಯನ್ನು ಮಾಡಿ ಅವರು ಉಪನ್ಯಾಸ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇವತ್ತು. ಇನ್ನು ನಾವು ಬರುವ ದಿನಗಳಲ್ಲಿ ಒಂದು ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಕೆಲವೇ ದಿನಗಳಲ್ಲಿ ನಾವು ಡೇಟನ್ನು ಇದು ಮಾಡಿ ಎಲ್ಲ ಒಂದು ಇನ್ನೂ ವಿಜೃಂಭಣೆಯಿಂದ ಮಾಡೋಣ ಅಂತ. This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ, ಇವತ್ತು ನಮಗೆಲ್ಲರೂ ಗೊತ್ತಿದ್ದಾಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಗಿರಡ್ಡಿ ಸರ್ ಅವರು. ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಹೇಗಿತ್ತು, ಅವರು ಹಾಕಿಕೊಂಡಿರುವ ದಾರಿ, ಅದು ನಿಜವಾಗಲೂ ನಮ್ಮ ಜೀವನದಲ್ಲಿ ನಾವು ಸಾಗಿಸಬೇಕಾದಂಥ ಒಂದು ಸಮಯ ಬಂದಿದೆ. ಬರೀ ಜಯಂತಿ ಆಚರಣೆ ಮಾಡಿ ಬಿಡುವಂಥದ್ದಲ್ಲ, ಇನ್ನು ಅದೇ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಅದೇ ರೀತಿಯಲ್ಲಿ ಸಾಧಿಸೋಣ. ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಸಮಾಜದ ಸಂಘಟನೆಯನ್ನು ಮಾಡೋಣ. ಇವತ್ತು ಶಶಿಶೇಖರ್ ರೆಡ್ಡಿ ಅವರು ಹೇಳಿದರು, ಇವರು ಹೇಳಿದರು, ಅಕ್ಕವ್ರು ಹೇಳಿದರು. ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಉಪನ್ಯಾಸಗಳನ್ನು ಹೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾವು ಜಿಲ್ಲಾ ಸಮಾಜ ವತಿಯಿಂದ ನಾವು ಯಾವತ್ತೂ ಸಿದ್ಧರಿವೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ಸಮಾಜದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಒಂದು ಅಭಿನಂದನೆ ಮಾಡಿ ಅವರಿಗೂ ಕೂಡ ಪ್ರೋತ್ಸಾಹ ನೀಡುವಂಥ ಒಂದು ಸಮಾಜ ಕಡೆಯಿಂದ ನಾವು ಕಾರ್ಯಕ್ರಮವನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿನ ಎಲ್ಲರೂ ಬಂದು ಈ ಒಂದು ಜಯಂತಿ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ನನ್ನ ತುಂಬ ಧನ್ಯವಾದವನ್ನು ಹೇಳಿ ನನ್ನ ಆತ್ಮಲ್ಲಿ ಮುಗಿಸ್ತೇನೆ.